ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ 10 ನಿಮಿಷದಲ್ಲಿ ಫುಡ್ ಡೆಲಿವರಿ ಮಾಡೋದು ಸಾಧ್ಯನಾ ಅನ್ನೋ ವಿಷಯದ ಬಗ್ಗೆ. ಈಗ ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಅಪ್ಲಿಕೇಶನ್ಗಳಿದೆ. ಸ್ವಿಗ್ಗಿ, ಜೊಮ್ಯಾಟೊ, ಜೆಪ್ಟೋ, ಆ ಥರ. ನೀವು ಗ್ರಾಸರಿನ ತರಿಸ್ಕೋತೀರ, 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡ್ತೀವಿ ಅಂತ ಮಾಡ್ತಾರೆ ಕೂಡ. ಕೆಲವೊಂದು ಸರ್ತಿ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನೋಡಿ, ಗ್ರಾಸರೀಸ್ ಅಂದ ತಕ್ಷಣ ನೀವು ಆರ್ಡರ್ ಮಾಡಿದ ತಕ್ಷಣವೇ ಅವ್ರದ್ದೊಂದು ವೇರ್ ಹೌಸ್ ಇರುತ್ತೆ. ಅಲ್ಲಿ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಜಸ್ಟ್ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಡೆಲಿವರಿ ಬಾಯ್ಸು ಇಮ್ಮಿಡಿಯೇಟಾಗಿ ಅದನ್ನು ಪಿಕಪ್ ಮಾಡಿ ನಿಮಗೆ ಡೆಲಿವರಿ ಮಾಡ್ತಾರೆ. 10 ನಿಮಿಷದಲ್ಲಿ ಡೆಲಿವರಿ ಮಾಡೋದು ಕಷ್ಟ ಆದರೂ ಕೂಡ ಮಾಡಬಹುದು ಅಂತ ಹೇಳ್ಬೋದು ಗ್ರೋಸರಿ ವಿಷಯಕ್ಕೆ ಬಂದಾಗ. ಆದರೆ ಫುಡ್ ಡೆಲಿವರಿ ಅಂತ ಬಂದಾಗ ಇದು ಸಾಧ್ಯನಾ? ಇದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕೆಂದರೆ ನೀವು ಆರ್ಡ್ರ್ ಮಾಡಬೇಕು, ಅದು ಆರ್ಡ್ರು ಹೋಟ್ಲವ್ರಿಗೆ ಹೋದ ತಕ್ಷಣ ಆ ಆರ್ಡ್ರನ್ನ ಅವ್ರು ರೆಡಿ ಮಾಡಬೇಕು. ಈಗ ನೋಡಿ, ರೋಟಿನ ರೆಡಿ ಮಾಡಿ ಇಟ್ಬಿಡೋಕ್ಕಾಗಲ್ಲ. ನೀವು ಯಾವುದೋ ಒಂದು ಕರಿನ ಆರ್ಡ್ರ್ ಮಾಡಿರ್ತಾರೆ, ಅದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಲ್ಲಿ ಗುಣಮಟ್ಟ ಅದು ಹೇಗಿರುತ್ತೆ ಅನ್ನೋದು ನಮಗೆ ಹೇಳೋಕ್ಕಾಗಲ್ಲ. ನೀವು ಆರ್ಡ್ರ್ ಮಾಡಿದ ಮೇಲೆ ಏನೇ ಆರ್ಡ್ರ್ ಮಾಡಿದರೂ ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ಅವರಿಗೆ ಬೇಕಾಗತ್ತೆ ಅದನ್ನು ಪ್ರಿಪೇರ್ ಮಾಡೋದಕ್ಕೆ. ಅದನ್ನು ಡೆಲಿವರಿ ಬಾಯ್ ಹೋಗಿ ಪಿಕಪ್ ಮಾಡಿ ಇನ್ನು 5 ನಿಮಿಷದಲ್ಲಿ ನಿಮಗೆ ಡೆಲಿವರಿ ಮಾಡಬೇಕು. ಇದು ಸಾಧ್ಯನಾ? ಕೆಲವೊಂದು ಸರ್ತಿ ನಿಮ್ಮ ಅಪಾರ್ಟ್ಮೆಂಟ್ ಗೇಟಿಗೆ ಬಂದರೂ ನಿಮ್ಮ ಡೋರಿಗೆ ಬರೋದಕ್ಕೆ 5ರಿಂದ 10 ನಿಮಿಷ ಬೇಕಾಗತ್ತೆ. ಸೊ ಈ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತೀವಿ ಅಂತ ಇದೊಂದು ಹೊಸ ಪ್ಲ್ಯಾಟ್ಫಾರ್ಮ್, ಸ್ವಿಶ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ನಮ್ಮ ಬೆಂಗಳೂರಲ್ಲೇ ಲಾಂಚ್ ಆಗಿದೆ. ಈಗ ಅದು ಬೆಂಗಳೂರಲ್ಲಿ ಬರೀ HSR ಲೇಔಟಲ್ಲಿ ಮಾತ್ರ ಅದು ವರ್ಕಿಂಗಲ್ಲಿದೆ. ಯಾಕಂದರೆ ಅದರ ಸಾಧಕ ಮತ್ತು ಬಾಧಕಗಳನ್ನ ಅವರು ನೋಡಿಕೊಂಡು ಮುಂದೆ ಬೇರೆ ಕಡೆ ಅದನ್ನು ಎಕ್ಸ್ಟೆಂಡ್ ಮಾಡೋಣ ಸರ್ವಿಸ್ ಅನ್ನೋ ಯೋಚನೆಯಲ್ಲಿದ್ದಾರೆ. ಬಟ್ ಖಂಡಿತವಾಗಿ ಇದು ಒಂದು ಗೊಂದಲಕರ ಇದು ಆ್ಯಪ್ ಇದು. ಯಾಕಂದರೆ 10 ನಿಮಿಷದಲ್ಲಿ ಫುಡ್ ಡೆಲಿವರಿ ಮಾಡ್ತಾರೆ ಅಂದರೆ ಫುಡ್ ಕ್ವಾಲಿಟಿ ಆಗಿರತ್ತಾ? ಒಂದು ವೇಳೆ ಕ್ವಾಲಿಟಿ ಫುಡ್ ಆಗಿದ್ದರೆ ಅದನ್ನು 10 ನಿಮಿಷದಲ್ಲಿ ರೆಡಿ ಮಾಡಿ ಅದನ್ನು ಡೆಲಿವರಿ ಮಾಡೋಕ್ಕಾಗತ್ತಾ? ನೀವೇನಂತೀರಿ? ನಿಮಗೆ 10 ನಿಮಿಷದಲ್ಲಿ ಫುಡ್ನ ಡೆಲಿವರಿ ಮಾಡ್ಬೋದು ಅಂತ ಅನಿಸಿದರೆ ಯಾವ್ಯಾವ ಥರದ ಫುಡ್ಗಳನ್ನ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಅನಿಸಿದರೆ ಯಾವ್ಯಾವ ಫುಡ್ಗಳನ್ನ 10 ನಿಮಿಷದಲ್ಲಿ ಡೆಲಿವರಿ ಮಾಡೋಕ್ಕಾಗಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ವಿಶ್ ಅನ್ನೋ ಆ್ಯಪ್ನ ನೀವು HSR ಲೇಔಟಲ್ಲಿದ್ದರೆ ಅದನ್ನು ಉಪಯೋಗಿಸಿ ಹಾಗೆ 10 ನಿಮಿಷದಲ್ಲಿ ನಿಮಗೆ ಒಳ್ಳೆಯ ಥರದ ಫುಡ್ಡು ಸಿಗತ್ತಾ ಅನ್ನೋದನ್ನು ಒಂದು ಸರ್ತಿ ಟೆಸ್ಟ್ ಕೂಡ ಮಾಡಿ. ನಾನು HSR ಲೇಔಟಲ್ಲಿಲ್ಲ, ಅದನ್ನು ನಾನು ಟೆಸ್ಟ್ ಮಾಡೋಕ್ಕಾಗಲ್ಲ. ಯಾರಾದರೂ ಅದನ್ನು ಉಪಯೋಗಿಸಿದರೆ ಆಲ್ರೆಡಿ 10 ನಿಮಿಷದಲ್ಲಿ ಡೆಲಿವರಿ ತೊಗೊಂಡು ಅದು ಕ್ವಾಲಿಟಿ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ವೇಳೆ ಇದರ ಸರ್ವಿಸ್ ಚೆನ್ನಾಗಿದ್ದರೆ ಈ ಕಂಪ್ನಿಯನ್ನು ಬೇರೆಯವರಿಗೂ ಪರಿಚಯ ಮಾಡಿಸ್ಕೊಡೋಣ. ಯಾಕಂದರೆ ಇದು ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿರೋ ಕಂಪ್ನಿ. ಒಂದು ವೇಳೆ ಫುಡ್ ಕ್ವಾಲಿಟಿ ಚೆನ್ನಾಗಿಲ್ಲ, 10 ನಿಮಿಷದಲ್ಲಿ ಯಾವುದೇ ಫುಡ್ನ ಡೆಲಿವರಿ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಅನಿಸಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡೋಣ. ಒಂದು ವೇಳೆ ಫುಡ್ಡು ಚೆನ್ನಾಗಿಲ್ಲ ಅಂದರೆ ಸ್ವಿಶ್ನ ಡೌನ್ಲೋಡ್ ಮಾಡಿ ಹಾಗೆ ಅದನ್ನು ಉಪಯೋಗಿಸಿ ಫೀಡ್ಬ್ಯಾಕ್ನ ತಿಳಿಸಿ. ಸೊ ಮತ್ತೊಂದು ವಿಷಯದೊಂದಿಗೆ ಹೀಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.